ಎಲ್ಲರಿಗೂ ನಮಸ್ಕಾರ. ಭಗವದ್ಗೀತೆಯ ಇಂದಿನ ಸಂಚಿಕೆಯಲ್ಲಿ ಕರ್ಮಯೋಗ 24, 25 ಮತ್ತು 26ನೇ ಶ್ಲೋಕಗಳನ್ನು ನೋಡ್ತಾ ಹೋಗೋಣ. ಈ ಹಿಂದೆಯೇ ಶ್ರೀಕೃಷ್ಣ ಹೇಳಿದ್ದ ಏನಪ್ಪ ಅಂದರೆ, ನಾನು ಕೂಡ ಕರ್ಮವನ್ನು ಮಾಡ್ತಾ ಇರ್ತೀನಿ, ನನಗೆ ಮಾಡಬೇಕಾಗಿರೋವಂಥದ್ದೇನೂ ಇಲ್ಲ, ಆದರೂ ಕೂಡ ನಾನು ನನ್ನ ಕರ್ಮವನ್ನು ಎಡೆಬಿಡದೆ ನಾನು ಮಾಡ್ತಾ ಇರ್ತೀನಿ. ನನ್ನ ನಾನು ಕೆಲಸ ಮಾಡದೇ ಇದ್ದರೂ ಯಾರೂ ನನ್ನನ್ನು ಕೇಳೋರಿಲ್ಲ, ಆದರೂ ನಾನು ಅದನ್ನು ಮಾಡ್ತಾನೇ ಇರ್ತೀನಿ ಅಂತ ಹೇಳಿ ಕೆಲವು ಉದಾಹರಣೆಗಳ ಸಮೇತ ಹಿಂದಿನ ಶ್ಲೋಕದಲ್ಲಿ ಶ್ರೀಕೃಷ್ಣ ಹೇಳ್ತಾನೆ. ಅದನ್ನೇ ಮುಂದುವರಿಸ್ತಾ ಶ್ರೀಕೃಷ್ಣ ಇಲ್ಲಿ ಹೇಳ್ತಾನೆ 24ನೇ ಶ್ಲೋಕದಲ್ಲಿ, ಉತ್ಸಿಧೇಯುರಿಮೇ ಲೋಕ ನ ಕುರ್ಯಾಂ ಕರ್ಮ ಚೇದಹಂ ಸಂಕರಸ್ಯ ಚ ಕರ್ತಾಸ್ಯ ಮುಪಾಖ್ಯಾನ್ಯಮಿಮಾ ಪ್ರಜಾ. ಅಂದರೆ ಶ್ರೀಕೃಷ್ಣ ಹೇಳ್ತಾನೆ, ಇಲ್ಲಿ ನಾನು ಕೆಲಸ ಮಾಡದೆ ಹೋದರೆ ಇಡೀ ಪ್ರಪಂಚವೇ ನಾಶ ಆಗೋಗತ್ತಷ್ಟೇ. ಇನ್ನೇನು ನಾನೇ ಸೃಷ್ಟಿ ಮಾಡಿರೋ ಪ್ರಪಂಚ, ನಾನು ಮಾಡದೇ ಇದ್ದರೆ ನನ್ನನ್ನು ಯಾರೂ ಕೇಳಲ್ಲ, ಆದರೆ ನಾನು ಅದನ್ನು ಕೆಲಸವನ್ನು ನಾನು ಮಾಡೋಕ್ಕೆ ಬಿಡಲ್ಲ, ನಾನು ಮಾಡ್ತಾ ಇದ್ದೀನಿ. ಅಕಸ್ಮಾತ್ ನಾನು ಕೆಲಸ ಮಾಡೋದನ್ನು ಬಿಟ್ಟರೆ ಈ ಒಂದು ಪ್ರಪಂಚ ನಾಶ ಆಗೋಗತ್ತೆ ಅಂತ ಶ್ರೀಕೃಷ್ಣ ಹೇಳ್ತಾನೆ. ಅಂದರೆ ಇಲ್ಲಿ ನಾವೇ ಶ್ರೀಕೃಷ್ಣ ಹಿಂದೆನೇ ನಾನು ಹೇಳಿದ್ದೀನಿ, ಇಲ್ಲಿ ಕುರುಕ್ಷೇತ್ರ ಇರೋದು ನಮ್ಮ ಮನಸ್ಸಿನಲ್ಲೇ. ಪಂಚಪಾಂಡವರನ್ನ ಪಂಚೇಂದ್ರಿಯಗಳು ಅಂತ ಇಟ್ಕೋಬೋದು. 100 ಜನ ಕೌರವರನ್ನು ನಮಗೆ ಕಾಡ್ತಾ ಇರೋ ನಮಗೆ 106 ಆಸೆಗಳು ಅಂತ ಅಂದ್ಕೋಬೋದು. ಆ ಥರ ಒಂದು ವಿಷಯಕ್ಕೆ ಬಂದರೆ ಇಲ್ಲಿ ಏನಾಗತ್ತಪ್ಪ ಅಂದರೆ, ನಾನು ಕೆಲಸ ಮಾಡಿದ್ರೆ ನನಗೆ ಒಂದು ಕೊಟ್ಟಿರುವಂತಹ ನನ್ನ ಧರ್ಮಕ್ಕೆ ಬಂದಂತಹ ಕೆಲಸವನ್ನು ನಾನು ಅಚ್ಚುಕಟ್ಟಾಗಿ ಮಾಡದೆ ಹೋದರೆ ಇಡೀ ಪ್ರಪಂಚ ಅಂದರೆ ನಮ್ಮ ದೇಹ ನಾಶ ಆಗೋಗುತ್ತೆ, ಇಡೀ ದೇಹವೇ ನಾಶ ಆಗೋಗುತ್ತೆ. ನೀವು ಮಾಡದೇ ಇರೋದಕ್ಕೆ ನನ್ನನ್ನು ಯಾರೂ ಕೇಳೋರಿಲ್ಲ, ಮಾಡೋದಿಲ್ಲ ಅಂದರೆ ಒಂದು ಕಡೆ ಸುಮ್ಮನೆ ಕೂತ್ಕೊಂಡ್ಬಿಟ್ರೆ ಕೇಳೋರಿಲ್ಲ, ಏನೋ ಒಂದು ನಡೀತಾ ಇರುತ್ತೆ. ಆದರೆ ನಮ್ಮ ಇಡೀ ದೇಹನೇ ನಾಶ ಆಗೋಗುತ್ತೆ, ನಮ್ಮ ಪ್ರಪಂಚ ನಮ್ಮ ದೇಹ ನಾಶ ಆಗೋಗುತ್ತೆ ಅನ್ನೋ ದೃಷ್ಟಿಯಲ್ಲಿ ಇಲ್ಲಿ ಕೃಷ್ಣ ಹೇಳ್ತಾ ಇದ್ದಾನೆ ಅಂತ ತಿಳ್ಕೋಬಹುದು. ಅಂದರೆ ಎಲ್ಲರೂ ಕರ್ಮವನ್ನು ಮಾಡಲೇಬೇಕು ಅಂತ ಶ್ರೀಕೃಷ್ಣ ಇಲ್ಲಿ ಹೇಳ್ತಾ ಇದ್ದಾನೆ. ಅದನ್ನೇ ಮುಂದುವರಿಸ್ತಾ 25ನೇ ಶ್ಲೋಕದಲ್ಲಿ ಶ್ರೀಕೃಷ್ಣ ಹೇಳ್ತಾನೆ, ಸಕ್ತಾಃ ಕರ್ಮಣ್ಯ ವಿದ್ವಾಂಸೋ ಯಥಾ ಕುರ್ವಂತಿ ಭಾರತ ಕುರ್ಯಾದ್ ವಿದ್ವಾಂಸ್ ತಥಾ ಸಕ್ತ ಶ್ಚಕೀರ್ಷು ಲೋಕ ಸಂಗ್ರಹಂ ಅಂತ ಶ್ರೀಕೃಷ್ಣ ಹೇಳ್ತಾನೆ. ಅಂದರೆ ಇಲ್ಲಿ ಕರ್ಮವನ್ನು ನಾನು ಹಿಂದೆನೇ ಹೇಳಿದೆ, 108 ಥರ ಕರ್ಮವನ್ನು ಮಾಡ್ತಾ ಇದ್ದಾರೆ. ಕೆಲವರು ಕರ್ಮ ಫಲಕ್ಕೋಸ್ಕರ, ಕೆಲವರು ಇನ್ಯಾವುದಕ್ಕೋಸ್ಕರ ಮಾಡ್ತಾ ಇದ್ದಾರೆ. ಆದರೆ ಜ್ಞಾನಿಯಾಗಿರುವಂತಹವನು, ಅಜ್ಞಾನಿಗಳು ಒಂದೊಂದು ಆಸೆ ಇಟ್ಕೊಂಡು ಕರ್ಮ ಮಾಡ್ತಾರೆ. ಆದರೆ ಅಜ್ಞಾನಿಯಾಗಿರೋದಕ್ಕಂತಹವನು ಲೋಕ ಸಂಗ್ರಹದ ದೃಷ್ಟಿಯಿಂದ, ಲೋಕಕ್ಕೆ ಉಪಕಾರ ಆಗೋ ದೃಷ್ಟಿಯಿಂದ ಮಾತ್ರ ಕೆಲಸವನ್ನು ಮಾಡ್ತಾನೆ. ಅದರಲ್ಲಿ ತನ್ನ ಸ್ವಾರ್ಥವನ್ನು ಇಟ್ಕೊಳ್ಳಲ್ಲ. ಯಾವುದೇ ಕೆಲಸವನ್ನು ಮಾಡಿದ್ರೂ ಅದು ಲೋಕ ಸಂಗ್ರಹಕ್ಕೋಸ್ಕರ, ಲೋಕದ ಉದ್ಧಾರಕ್ಕೋಸ್ಕರ ಕೆಲಸ ಮಾಡ್ತಾನೆ ಅಂತ ಶ್ರೀಕೃಷ್ಣ ಈ ಶ್ಲೋಕದಲ್ಲಿ ಹೇಳ್ತಾನೆ. ಅದನ್ನೇ ಮುಂದುವರಿಸ್ತಾ 26ನೇ ಶ್ಲೋಕದಲ್ಲಿ ಶ್ರೀಕೃಷ್ಣ ಹೇಳ್ತಾನೆ, ನ ಬುದ್ಧಿ ವೇದಂ ಜನಯೇದ ಜ್ಞಾನಂ ಕರ್ಮ ಸಂಗಿನಾಂ ಜೋಷಯೇತ್ ಸರ್ವಕರ್ಮಾಣಿ ವಿದ್ವಾನ್ ಯುಕ್ತ ಸಮಾಚರನ್ ಅಂತ ಶ್ರೀಕೃಷ್ಣ ಹೇಳ್ತಾನೆ. ಜ್ಞಾನಿಯಾಗಿರ್ತಕ್ಕಂಥವನು ಹೇಗಪ್ಪ ಕೆಲಸವನ್ನು ಮಾಡಬೇಕು ಅಂತ ಹೇಳಿದ್ರೆ, ಲೋಕ ಸಂಗ್ರಹಕ್ಕೋಸ್ಕರನೇ ಕೆಲಸ ಮಾಡಬೇಕು. ಮತ್ತು ನಾವು ಯಾವಾಗಲೂ ಬುದ್ಧಿ ಭೇದವನ್ನು ಉಂಟು ಮಾಡೋಕ್ಕೋಸ್ಕರ ಕೆಲಸ ಮಾಡಬಾರ್ದು. ಜ್ಞಾನಿಯಾಗಿರ್ತಕ್ಕಂಥವನು ತನ್ನ ಕೆಲಸದಲ್ಲಿ ಅಜ್ಞಾನಿಗಳನ್ನು ಸೇರಿಸ್ಕೊಂಡು ಅವರಿಗೆ ತಿಳುವಳಿಕೆ ಕೊಡ್ತಾ ಕೆಲಸ ಮಾಡಬೇಕು. ಅವರನ್ನು ನಮ್ಮ ಜೊತೆಯಲ್ಲಿ ಕರ್ಕೊಂಡು ಹೋಗಬೇಕು. ನಮ್ಮ ಕೆಲಸ ನಾವು ಮಾಡಿಬಿಡ್ತೀವಿ ಅನ್ನೋಕ್ಕಾಗಲ್ಲ. ನಮಗೆ ತಿಳಿದಿರತಕ್ಕಂತಹ ಜ್ಞಾನವನ್ನು ನಮ್ಮ ಜೊತೆಯಲ್ಲಿರೋರ್ಗೂ ಕೊಟ್ಕೊಂಡು ಅವರನ್ನು ನಮ್ಮ ಜೊತೆಯಲ್ಲಿ ಒಟ್ಟಿಗೆ ಕರ್ಕೊಂಡು ಕೆಲಸ ಮಾಡಬೇಕು. ಇವರು ಅಜ್ಞಾನಿಗಳು, ಇವರು ಕೈ ಬಿಟ್ಟು ಬಿಡೋಣ, ಇವ್ರು ಹೆಂಗಾದರೂ ಹಾಳಾಗಲಿ ಅಂತ ಮಾಡೋಕ್ಕಾಗಲ್ಲ. ನಮ್ಮ ಕೆಲಸವನ್ನು ಮಾಡೋದ್ರ ಜೊತೆಗೆ ಜ್ಞಾನಿಗಳು ಏನು ಮಾಡ್ತಾರೆ ಅಂದರೆ, ನಮ್ಮ ಜೊತೆಯಲ್ಲಿ ಇರ್ತಕ್ಕಂಥ ಈ ಒಂದು ವಿಚಾರವನ್ನು ತಿಳಿದೇ ಇರತಕ್ಕಂತಹ ಅಜ್ಞಾನಿಗಳನ್ನು ಕೂಡ ತಮ್ಮ ಜೊತೆಯಲ್ಲಿ ಕರ್ಕೊಂಡು ಹೋಗ್ತಾರೆ.
ಅಂತ ಶ್ರೀಕೃಷ್ಣ ಹೇಳ್ಬೋದು. ದೊಡ್ಡ ದೊಡ್ಡ ಜ್ಞಾನಿಗಳನ್ನು ನಾವು ಜೀವನ ಚರಿತ್ರೆಯನ್ನು ನೋಡಿದ್ರೆ ಎಲ್ಲರೂ ಹಾಗೆ ಮಾಡಿರೋದು. ತಮ್ಮ ಸ್ವಂತಕ್ಕೋಸ್ಕರ ಮಾಡಿಕೊಳ್ಳದೆ ಎಲ್ಲರೂ ನಾವು ಉದಾಹರಣೆ ತಗೋಬೇಕು ಅಂದರೆ ಸ್ವಾಮಿ ವಿವೇಕಾನಂದರು ಇರ್ಬೋದು, ರಾಮಕೃಷ್ಣ ಪರಮಹಂಸರಿರ್ಬೋದು, ಅಥವಾ ರಾಮಾನುಜಾಚಾರ್ಯರಿರ್ಬೋದು, ಮಧ್ವಾಚಾರ್ಯರಿರ್ಬೋದು, ಶಂಕರಾಚಾರ್ಯರಿರ್ಬೋದು, ಯಾರೇ ಇರ್ಬೋದು, ಬಸವಣ್ಣ ಇರ್ಬೋದು, ಬುದ್ಧ ಇರ್ಬೋದು, ಅವ್ರಿಗೆಲ್ಲ ಗೊತ್ತಿತ್ತು. ಅವರು ಜ್ಞಾನದ ತುಟ್ಟ ತುದಿಯಲ್ಲಿದ್ದರು. ಆದರೂ ಅವರು ನಾನಿದ್ದೀನಿ ಸಾಕು, ನಾನೊಬ್ಬನ ತಿಳ್ಕೊಂಡಿದ್ದೀನಿ ಸಾಕು ಅಂತ ಬಿಡಲಿಲ್ಲ. ತಮ್ಮ ಜೊತೆಯಲ್ಲಿ ಇರತಕ್ಕಂತಹವರನ್ನೂ ತಮ್ಮ ಒಂದು ಹಾದಿಯಲ್ಲಿ ಕರೆದುಕೊಂಡು ಹೋಗುವಂತಹ ಒಂದು ಕೆಲಸವನ್ನು ಮಾಡಿದ್ರು. ಅದು ಲೋಕದ ಉಪಯೋಗಕ್ಕಾಗಿ. ತಮ್ಮ ಜ್ಞಾನವನ್ನು ಆದಷ್ಟು ಬೇರೆಯವರಿಗೆ ಕೊಡಬೇಕು, ತಮ್ಮ ಜ್ಞಾನವನ್ನು ಆದಷ್ಟು ಬೇರೆಯವರಿಗೆ ಹಂಚಬೇಕು ಅನ್ನೋ ದೃಷ್ಟಿಯಲ್ಲಿ ಕೆಲಸ ಮಾಡಿದವರು. ಹಾಗೆ ಕೆಲಸ ಮಾಡಬೇಕಾಗತ್ತೆ ಅಂತ ಜ್ಞಾನಿಯಾದವನು ಹಾಗೆ ಕೆಲಸ ಮಾಡಬೇಕು ಅಂತ ಶ್ರೀಕೃಷ್ಣ ಹೇಳ್ತಾನೆ. ಕೆಲಸ ನಾನೊಬ್ಬ, ನನಗೆಲ್ಲ ಗೊತ್ತಿದೆ, ನಾನೆಲ್ಲ ತಿಳ್ಕೊಂಡಿದ್ದೀನಿ, ಯಾರು ಏನು ತಿಳ್ಕೊಂಡ್ರೆ ನನಗೇನು ಅನ್ನೋದಲ್ಲ. ನಮ್ಮ ಜೊತೆಯಲ್ಲಿರ್ತಕ್ಕಂತಹ, ನಮಗಿಂತ ಕಡಿಮೆ ತಿಳಿದಿರ್ತಕ್ಕಂತಹ ಅವರನ್ನೂ ನಮಗೆ ಮೋಕ್ಷದ ಹಾದಿಯಲ್ಲಿ ಕರ್ಕೊಂಡು ಹೋಗಬೇಕು ಅಂತ ಶ್ರೀಕೃಷ್ಣ ಹೇಳ್ತಾನೆ. ಅದನ್ನೇ ನಾವು ಮಹಾ ಸಂತರು, ಸಾಧುಗಳು ಜೀವನ ಚರಿತ್ರೆಯನ್ನು ನೋಡಿದಾಗ ಅವರು ಅದನ್ನೇ ಮಾಡಿರೋದು ಅಂತ ಗೊತ್ತಾಗತ್ತೆ. ಇಷ್ಟು ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಇಲ್ಲಿ ಮುಗಿಸೋಣ. ಎಲ್ಲರಿಗೂ ನಮಸ್ಕಾರ.